ಮುಂಗಾರು ಅಧಿವೇಶನದ 5ನೇ ದಿನವೂ ಕೂಡ ನಾಗೇಂದ್ರ ಹೆಸರಿನಲ್ಲಿ ಗದ್ದಲ ಕೋಲಾಹಲ ನಡೆದಿದೆ. ಕಳಂಕಿತ ಸಚಿವರನ್ನ ವಜಾಗೊಳಿಸಿ ಅಂತ ಬಿಜೆಪಿ ಪಟ್ಟು ಹಿಡಿತು. ಅಷ್ಟೇ ಅಲ್ಲ, ಪ್ರೊಟೆಸ್ಟ್ ಕೂಡ ಮಾಡಿತು. ಸದನದ ಒಳಗೂ ಹೊರಗೂ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಿಧಾನಸಭೆಯಲ್ಲಿ ನಾಗೇಂದ್ರ ರಾಜೀನಾಮೆಗೆ ಪ್ಲಕಾರ್ಡ್ಗಳನ್ನ ಹಿಡಿದು ಘೋಷಣೆಯನ್ನ ಕೂಗಿದ್ದಾರೆ. ಭೋಜನ ವಿರಾಮದ ನಂತರವೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದಲ ಗಲಾಟೆ ಮುಂದುವರೆದಿದೆ. ಖಜಾನೆಗೆ ಕನ್ನ ಹಾಕಿ ಖಜಾನೆ ಬೀಗ ಹೊಡೆದು ದಲಿತರ ಹಣವನ್ನ 600 ಬ್ಯಾಂಕ್ ಅಕೌಂಟ್ಗಳಿಗೆ, ಇದು ಸಾಧ್ಯನಾ? ಬೇರೆ ಯಾವುದೇ ರಾಜ್ಯದಲ್ಲಿ ಸಾಧ್ಯ ಇಲ್ಲ, ಯಾವುದೇ ದೇಶದಲ್ಲೂ ಸಾಧ್ಯ ಇಲ್ಲ. 600 ಅಕೌಂಟ್ಗೆ ಡಿವೈಡ್ ಮಾಡಿ 600 ಅಕೌಂಟಿಂದ ಇವರ ಫ್ಯಾಮಿಲಿ ಅಕೌಂಟ್, ಇವರ ರಿಲೇಷನ್, ಇವರ ಫ್ಯಾಮಿಲಿ, ಇವ್ರ ಕುಟುಂಬದವರ ಹೆಸರಿಗೆ ಡೈರೆಕ್ಟ್ ಆಗಿ ಹಣ ಹೋಗಿರುವಂತದ್ದು. ನೇರವಾಗಿ ಈ ವಾಲ್ಮೀಕಿ ಹಣ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಿಗೂ ಗೊತ್ತು, ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯನವ್ರಿಗೂ ಗೊತ್ತು. ಈ ಲೂಟಿ ಹೊಡೆದಿರೋ ಹಣ ಬಳ್ಳಾರಿ ಚುನಾವಣೆಗೆ, ಬೇರೆ ಬೇರೆ ಕಾಂಗ್ರೆಸ್ಸಿನ ಚುನಾವಣೆಗೆ ಹೋಗಿರುವಂತದ್ದು ದಾಖಲೆ ಸಮೇತ ಬಿಡುಗಡೆಯಾಗಿದೆ. ಇಡಿ ಚಾರ್ಜ್ ಶೀಟ್ ಇದೆ, ಅದರಲ್ಲಿ ಮೊದಲ ಅಪರಾಧಿ ಇವರೇ. ಸಿಬಿಐ 3 ಚಾರ್ಜ್ ಶೀಟ್ ಇದೆ, 3 ಚಾರ್ಜ್ ಶೀಟ್ ಮೇನ್ ಕಿಂಗ್ ಪಿನ್ ಇವರೇ, ನಾಗೇಂದ್ರನೇ. ಅದರಲ್ಲಿ 1,20,00,000 ಹಣ ನೇರವಾಗಿ ಇವರ ಅಕೌಂಟ್ಗೆ ಹೋಗಿದೆ, ಅವರ ಕುಟುಂಬದ ಅಕೌಂಟ್ಗೆ ಹೋಗಿದೆ. ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ? ಇವತ್ತು ಮಂತ್ರಿಮಂಡಲದಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಧಾನಸಭೆಯಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಕಳೆದ 2 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎಲ್ಲ ನಾವು ಸದಸ್ಯರುಗಳು ಒಟ್ಟಾಗಿ ಒಂದಾಗಿ ಈ ಭ್ರಷ್ಟ ಸಚಿವನನ್ನ ನಾಗೇಂದ್ರನನ್ನ ಕೈ ಬಿಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರನ್ನ ಒದ್ದು ಒಳಗಾಗ್ತೇನೆ ಅನ್ನೋ ಮಾತನ್ನು ಹೇಳಿದ್ರೆ, ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ, ಯಾರು ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ತರುವಂತಹ ಒಬ್ಬ ಭ್ರಷ್ಟನನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡಿದ್ದೀರಿ ನಾಗೇಂದ್ರನನ್ನ. ಯಾಕೆ ಡಿ ಕೆ ಶಿವಕುಮಾರ್ ಅವರೇ, ಯಾಕೆ ಇವತ್ತು ನಾಗೇಂದ್ರ ಅವರು ಕಂಡ್ರೆ ಅಷ್ಟು ಭಯ? ಇವತ್ತು ನಾಗೇಂದ್ರ ಒಬ್ಬ ದಲಿತ ಅಂತ ಹೇಳಿ ಇವತ್ತು ಬಿಜೆಪಿ ಜೆಡಿಎಸ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ನೀವು ವಿಧಾನ ಪರಿಷತ್ನಲ್ಲೂ ಕೂಡ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿ ಪಟ್ಟು ಹಿಡಿದಿವೆ. ಸರ್ಕಾರ ಉತ್ತರಿಸೋದಿಕ್ಕೆ ಸಿದ್ಧ ಇದೆ, ಕಲಾಪಕ್ಕೆ ಅವಕಾಶ ನೀಡಿ ಅಂತ ಸಭಾಪತಿ ಹೇಳ್ತಾರೆ. ಸರ್ಕಾರದ ಉತ್ತರ ಸುಳ್ಳು ಉತ್ತರ ಅಂತ ವಿಪಕ್ಷಗಳಿಂದ ಘೋಷಣೆ ಮೊಳಗತ್ತೆ. ರಾಮನ ಹುಂಡಿಯ ಹಣ ಎಲ್ಲಿ ಹೋಯ್ತು? ನಾವು ಚರ್ಚೆಗೆ ಸಿದ್ಧರಿದ್ದೇವೆ, ನಮಗೂ ಘೋಷಣೆ ಕೂಗಲು ಬರುತ್ತೆ ಅಂತ ಕಾಂಗ್ರೆಸ್ ಸದಸ್ಯರು ಕೌಂಟರ್ ಕೊಟ್ಟರು. ನೀವು ಕೂಗಿ ನಾವು ಕೂಗ್ತೇವೆ ಅಂತ ಧರಣಿಯನ್ನ ಮುಂದುವರಿಸಿದ್ರು ಬಿಜೆಪಿಯ ನಾಯಕರು. ಪಕ್ಷ ನಾಯಕರೇ, ಮತ್ತೆ ಸರ್ಕಾರ ನಿಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ, ಚರ್ಚೆ ಮಾಡಿ, ನೋಟಿಸ್ ಕೊಡಿ, ಚರ್ಚೆ ಮಾಡಕ್ ತಯಾರಿದ್ದೀವಿ ನಾವು. ನಿಮ್ಮ ವಿಚಾರಗಳನ್ನು ನೀವು ಇಡೀ ಒಂದು ನಿಮಿಷ ಕೂತ್ಕೊಳ್ರಿ, ಸರ್ಕಾರದ ಉತ್ತರ ಕೊಡ್ತೀವಿ ನನ್ನ ಮಾತನ್ನ ಕೂತ್ಕೊಳ್ಳಿ. ಸರ್ಕಾರ ಚರ್ಚೆ ಮಾಡಕ್ಕೆ ಸಿದ್ಧರಾಗಿದ್ದಾರೆ. ಅವರು ಸರ್ಕಾರದವರು ನಿಮ್ಮ ಎಲ್ಲ ಪ್ರಶ್ನೆಗಳು ಕೂಡ ನಾವು ಉತ್ತರ ಕೊಡ್ತೀವಿ ಎಂದು ಹೇಳದ ಮಾತನ್ನು ಹೇಳಿದ್ದಾರೆ. ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಕಲಾಪವನ್ನು ನಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ತಾವು ಕಲಾಪದಲ್ಲಿ ಭಾಗವಹಿಸಬೇಕಂತ ಕೇಳ್ತಾ ಇದ್ದೀನಿ. ಆಮೇಲೆ ಒಂದು ಪ್ರಕಟಣೆ, ನಾನು ಒಂದು ಪ್ರಕಟಣೆ ಮಾಡ್ತೀನಿ.
ಒಂದು ಪ್ರಕಟಣೆ ಸಣ್ಣ. ತಾವು ಹೇಳಿದ್ದಕ್ಕೆ ಹೇಳಿ ಮನುಷ್ಯ ಆಯ್ತಾಯ್ತು ಮನುಷ್ಯ. ಮಾನ್ಯ ಸಭಾಪತಿಗಳೇ, ಸರ್ಕಾರ ಮಾತಾಡಿ ಮುಗಿಸ್ಬಿಡಿ. ಮಾತಾಡಿ ಮುಗಿಸಿ. ನಾವು ಮಾತಾಡ್ಲಿಕ್ಕೆ ಸಿದ್ಧರಿದ್ದೇವೆ. ನಾವು ಏನ್ ಹೇಳ್ತೇವೆ, ನೀವು ಚರ್ಚೆಗೆ ಬನ್ನಿ, ನಾವು ರೆಡಿ ಇದ್ದೇವೆ ಮಾತಾಡ್ಲಿಕ್ಕೆ. ನಮಗೂ ಮಾತಾಡ್ಬೇಕು, ನಿಮ್ಗೆ ಮಾತ್ರ ಅಲ್ಲ. ನಾವು ಕೇಳ್ತಾ ಇದ್ದೇವೆ, ನೀವು ವಾಲ್ಮೀಕಿ ರಾಮನ ಹುಂಡಿ ದುಡ್ಡು ಹೋಯ್ತಲ್ಲ, ತಿಳಿ ಹೋಯ್ತು, ಆಯ್ತಲ್ಲ, ಕಲೆಕ್ಟ್ ಮಾಡಿದಿರಲ್ಲ, ಆಯ್ತಲ್ಲ, ಅದರ ಬಗ್ಗೆ ಕೂಡ ಉತ್ತರ ಕೊಡಿ, ಅದರ ಬಗ್ಗೆ ಕೂಡ ಉತ್ತರ ಕೊಡಿ. ಆಯ್ತಾ? ಮತ್ತು ಮಾತಾಡ್ಲಿಕ್ಕೆ ಬನ್ನಿ, ಚರ್ಚೆಗೆ ಬನ್ನಿ. ಯಾಕೆ ಓಡಿ ಹೋಗ್ತೀರಿ? ಚರ್ಚೆಗೆ ಬನ್ನಿ, ಯಾಕೆ ಓಡಿ ಹೋಗ್ತೀರಿ ನೀವು? ಚರ್ಚೆಗೆ ಬನ್ನಿ, ಮಾತಾಡೋಣ. ನಮಗೂ ನೋಟಿಸ್ ಕೊಡಿ, ನಮಗೂ ಮಾತಾಡ್ಬೇಕು. ನಾವು ಈ ಸದಸ್ಯರು ನಮ್ಮ ಹಕ್ಕನ್ನು ಯಾಕೆ ನೀವು ಕಸಿದುಕೊಳ್ತಾ ಇದ್ದೀರಿ? ನಮ್ಮ ಹಕ್ಕನ್ನು ಕಸಿದುಕೊಳ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ. ಇದು ಹಕ್ಕುಚ್ಯುತಿ ಆಗ್ತದೆ. ನಾವು ಕೂಡ ಈ ಸದಸ್ಯರು, ನಮ್ಗೆ ಹಲವಾರು ಪ್ರಶ್ನೆಗಳು ಎತ್ತಲಿಕ್ಕಿದೆ. ಬರ ಇದೆ, ಅಲ್ಲಿ ನೀರಿನ ಸಮಸ್ಯೆ ಇದೆ, ಅದರ ಬಗ್ಗೆ ಮಾತಾಡಲಿಕ್ಕೆ ನಮಗೂ ಉಂಟು. ಅದನ್ನು ಬಿಟ್ಟು ಇವರು ಏಕಾಏಕಿಯಾಗಿ ವಾಲ್ಮೀಕಿ ಬನ್ನಿ ಚರ್ಚೆ ಮಾಡುವ. ನಿಮ್ಮ ಹತ್ರ ಎಷ್ಟು ವಿಷಯ ಇದೆ, ನಮ್ಮ ಹತ್ರ ಅಷ್ಟೇ ವಿಚಾರ ಇದೆ. ನಾವು ಚರ್ಚೆಗೆ ರೆಡಿ ಇದ್ದೇವೆ. ಚರ್ಚೆ ಮಾಡಿದ ಈ ರೀತಿ ಸದನ ನಡೆಸಿದ್ರೆ ನಮ್ಮ ಹಕ್ಕಿಗೆ ಚ್ಯುತಿ ಆಗ್ತದೆ. ನಾಗೇಂದ್ರ ವಿಚಾರದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಸಿದ್ಧವಿದ್ದೇವೆ. ಅಯೋಧ್ಯೆಯಲ್ಲಿ ಹಣ ಲೂಟಿ ಮೋದಿ ಭಾಗವತ್ ಮನೆಗೆ ಹೋಗಿದೆಯಾ? ನಾವು ಪ್ರಶ್ನೆ ಕೇಳ್ತೀವಿ ಅಂತ ಚರ್ಚೆಗೆ ರೆಡಿ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಕೆಪಿಎಸ್ಸಿ ಹಗರಣದಲ್ಲಿ ಬಿಜೆಪಿ ಅವರ ಪಾತ್ರ ಇದೆ, ಯತ್ನಾಳ್ ಪಾತ್ರ ಇದೆ. ಕೆಪಿಎಸ್ಸಿ ಸದಸ್ಯರ ನೇಮಕ ಅಧ್ಯಕ್ಷರನ್ನ ಮಾಡಿದ್ದೇ ಬಿಜೆಪಿಯ ಅವಧಿಯಲ್ಲಿ. ಕೆಪಿಎಸ್ಸಿಯ ಬಗ್ಗೆ ಪ್ರಶ್ನೆ ಕೇಳ್ತೀವಿ ಅಂತ ಸದನಕ್ಕೆ ಅಡ್ಡಿ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂತ ಮಾತಿದು. ನಾಗೇಂದ್ರ ಅವರು ಸ್ಪಷ್ಟವಾಗಿ ಇವತ್ತು ಮಾಧ್ಯಮಕ್ಕೆ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗವರ್ಮೆಂಟ್ ಆಲ್ಸೋ ಇಸ್ ವೆರಿ ಕ್ಲಿಯರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಇವ್ರು ಚರ್ಚೆಗೆ ಬರಂಗಿದ್ರೆ ಅದಕ್ಕೂ ಸಿದ್ಧ ಇದ್ದೇವೆ. ಆ ಕಡೆ ಬಾವಿಗೆ ಬಿದ್ದು ಪ್ರೊಟೆಸ್ಟು ಮಾಡ್ತಾ ಇಲ್ಲ, ಇದ್ದಲ್ಲೇ ಕೂಗಾಡ್ತಾ ಇದ್ರೆ, ಕಲಾಪ ಹಾಳು ಮಾಡ್ತಾ ಇದ್ರೆ, ಬರದ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ರೆ ಬರದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂತ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವೆಲ್ಲಾನು ಕೂಡ ಕೆಪಿಎಸ್ಸಿ ಅಧ್ಯಕ್ಷರಿಗೆ ರಕ್ಷಣೆ ಮಾಡಲಿಕ್ಕೆ, ಪ್ರಧಾನಮಂತ್ರಿ ಮೋದಿ ಅವರಿಗೆ ರಕ್ಷಣೆ ಮಾಡಲಿಕ್ಕೆ, ಮೋಹನ್ ಭಾಗವತ್ ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಇದು ನಡೀತಾ ಇರೋದು ಅಷ್ಟೇ, ಬೇರೆದೇನೂ ಇಲ್ಲ. ಎಕ್ಸಾಕ್ಟ್ಲಿ ಸರ್, 3 ದಿನ ಆಗಿದೆ. ನಾವು ಚರ್ಚೆಗೆ ರೆಡಿ ಇದ್ವಲ್ಲ, ಅವ್ರು ಯಾಕೆ ರೆಡಿ ಇಲ್ಲ? ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ನಮಗೆ ಬೇಸತ್ತು ಬಿಟ್ಟು ನಾವೇ ಸ್ಟೇಟ್ಮೆಂಟ್ ಕೊಟ್ಟಿದೀವಲ್ಲ. ಇದು ಇವತ್ತು ನಾವೇ ಸ್ಟೇಟ್ಮೆಂಟ್ ಕೊಟ್ಟಿದೀವಲ್ಲ. ನಾವು ಇಲ್ಲ, ಒಂದ್ ನಿಮಿಷ, ನಾವು ಎಲ್ಲಿ ನೋಟಿಸ್ ಕೊಟ್ಟಿದ್ದಾರೆ? ಕೊಟ್ಟೇ ಇಲ್ಲ ಅವರು. ನಾವೇನ್ ಮೊದಲೇ ದಿನದಿಂದ ಏನ್ ಹೇಳ್ತಾ ಇರೋದು, ನೋಡ್ರಪ್ಪ, ನೀವು ಚರ್ಚೆ ಮಾಡಬೇಕು ಅಂದ್ರೆ ನಾವು ತಯಾರಿದ್ದೇವೆ. ಏನ್ ಪ್ರಶ್ನೆ ಕೇಳಿದ್ರು ಕೂಡ ನಾವು ತಯಾರಿದ್ದೇವೆ. ನೀವು ಸಿಐಡಿ ತನಿಖೆ ಬಗ್ಗೆ ಕೇಳ್ತೀರಾ, SIT ಬಗ್ಗೆ ಕೇಳ್ತೀರಾ, ನಿಗಮದ ಬ್ಯಾಂಕ್ ಅಕೌಂಟ್ಸ್ ಬಗ್ಗೆ ಕೇಳ್ತೀರಾ, ನಾಗೇಂದ್ರ ಅವ್ರ ಪಾತ್ರದ ಬಗ್ಗೆ ಕೇಳ್ತೀರಾ, CBI ಬಗ್ಗೆ ಕೇಳ್ತೀರಾ, IT ಬಗ್ಗೆ ಕೇಳ್ತೀರಾ, ED ಬಗ್ಗೆ ಕೇಳ್ತೀರಾ. ಅದಕ್ಕೆ ನಾವು ಒಂದು ಜವಾಬ್ದಾರಿಯುತ ಸರ್ಕಾರ ಆಗಿದ್ದು ಇವತ್ತು ನಮ್ಮ ಮಂತ್ರಿಗಳಾದಂಥ ನಾಗೇಂದ್ರ ಅವರು ಬಹಿರಂಗವಾಗಿ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ. ಮತ್ತೆ ನಾವು ಒಫಿಷಿಯಲ್ ಆಗಿ DCM ಅವ್ರ ಮುಖಾಂತರ ನಾವು ಸ್ಟೇಟ್ಮೆಂಟ್ ಕೂಡ ನೀಡಿದ್ದೇವೆ. ಇನ್ನೇನ್ ಮಾಡ್ಬೇಕು ಹೇಳಿ? ಬೇರೆ ದಾರಿ ಇದ್ರೆ ತೋರಿಸಿ, ಅದನ್ನು ಮಾಡಕ್ ರೆಡಿ ಇದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.